ಕಾಂತಾರ ಮೂವಿನಲ್ಲಿ ರಿಷಬ್ ಶೆಟ್ಟಿ ಯಾವ ಥರ ರೋಲ್ ಮಾಡಿರಲ್ಲ ಎಂಡಿಂಗ್ನಲ್ಲಿ ಚಾಮುಂಡಿ ದೇವಿ ಅವ್ರ ಮೈ ಒಳಗೆ ಬರ್ತಾರೆ ನೋಡ್ರಿ. ಸೊ ಅಲ್ಲಿ ಸೀನ್ ಯಾವ ಥರ ಇತ್ತು ಅಂದ್ರೆ ಬೂಸ್ ಬಮ್ಸ್ ಮೂಮೆಂಟ್ ಇತ್ತು. ಅದು ಮೇಲೆ ಕ್ಲಾಪ್ಸ್ ಎಷ್ಟೋ ಬಿದ್ದಾವ ರಿಷಬ್ ಶೆಟ್ಟಿ ಪರ್ಫಾರ್ಮೆನ್ಸ್ ಅಲ್ಲಿ ಮತ್ತು ಅವ್ರ ಡೆಡಿಕೇಶನ್ ಅಲ್ಲಿ. ಅದಕ್ಕೆ ನಾವು ಅನ್ಬೋದು ಚಲೋ ಮಾಡ್ಯಾರಂತ ಅವರು. ಬಟ್ ರೀಸೆಂಟ್ಲಿ ಒಂದು ಈವೆಂಟ್ ಆಗಿದೆ. ಆ ಈವೆಂಟ್ನಲ್ಲಿ ರಣವೀರ್ ಸಿಂಗ್ ಅವರು ಇದೇ ಕ್ಯಾರೆಕ್ಟರ್ ಇದೇ ವಾಯ್ಸ್ ಅಲ್ಲಿ ಒಂದು ಬೇರೆ ಝೋನ್ನಾಗ ಮಾತಾಡ್ಲಿಕ್ಕೆ ಅವ್ರು ಕ್ವಶನ್ ಮಾಡ್ಯಾರ. ಮತ್ತು ಇಲ್ಲಿ ಡೆವಿಲ್ ಅಂತ ಒಂದು ವರ್ಡ್ ಯೂಸ್ ಅವ್ರು ಮಾಡ್ಯಾರ. ಈಗ ಥೋಡೆ ಮಂದಿ ರಿಷಬ್ ಶೆಟ್ಟಿಗೆ ಟಾರ್ಗೆಟ್ ಅಂತ ಮಾಡ್ಲತ್ತಾರ. ರಿಷಬ್ ಶೆಟ್ಟಿ ಎದುರೇ ಕುಂತ ಮೇಲೂ ರಣವೀರ್ ಸಿಂಗ್ ಏನು ಮಾತಾಡ್ಲತ್ತೀನಲ್ಲ ಅವನಿಗೆ ಯಾಕೆ ಸ್ಟಾಪ್ ಮಾಡಿಲ್ಲ. ಇಲ್ಲೊಂದು ಪಾಯಿಂಟ್ನ ಹೇಳಕ್ಕೆ ಕೋಶಿಶ್ ಮಾಡ್ತೀನಿ. ಒಂದು ಆ್ಯಕ್ಟರ್ ಮಾತಾಡ್ಲತ್ತಿರ ಮೇಲೂ ಇನ್ನೊಬ್ಬರು ಆ್ಯಕ್ಟರ್ ಬಾಜುನೇ ರಜನಿ ಸರ್ ಕುಂತ ಮೇಲೂ ಈಗ ರಜನಿ ಸರ್ ಅಲ್ಲಿ ರಿಷಬ್ ಶೆಟ್ಟಿ ಅಲ್ಲಿ ಇಬ್ಬರು ಮಾತಾಡ್ಲತ್ತಿರ್ಬೇಕು. ಈಗ ರಣವೀರ್ ಸಿಂಗ್ ಏನು ಮಾತಾಡ್ಲತ್ತೀನಲ್ಲ ರಿಷಬ್ ಶೆಟ್ಟಿ ಅಂತ ಬರೀ ಫೋಕಸ್ ಕೊಟ್ಟಿಲ್ಲ. ಅದೊಂದು ಪಾಯಿಂಟ್ ನನಗೆ ಅನ್ಸದ. ಮತ್ತು ರಣವೀರ್ ಸಿಂಗ್ ಅವರು ಇನ್ನೊಂದು ಪಾಯಿಂಟ್ ಅಂದರು ಕಾಂತಾರ 3ನಲ್ಲಿ ನನಗೆ ತಗೋರಿ ಟೆಲ್ ದಿಸ್ ಗಾಯ್ ಅಂತ ಅವ್ರು ಅಂದರು. ಈಗ ರಣವೀರ್ ಸಿಂಗ್ ಅವ್ರದ್ದು ಧುರಂಧರ್ ಮೂವಿ ಡಿಸೆಂಬರ್ 5ನೇ ತಾರೀಕಿಗೆ ರಿಲೀಸ್ ಆಗ್ಲತ್ತದ. ಮಮ್ಮ ನಿಮಗೆ ಏನು ಅನಿಸ್ತದ? ರಿಷಬ್ ಶೆಟ್ಟಿ ಎದುರು ಕುಂತ ಮೇಲೆ ಯಾಕೆ ಸ್ಟಾಪ್ ಮಾಡಿಲ್ಲ? ಏನು ರಿಷಬ್ ಶೆಟ್ಟಿಗೆ ಗೊತ್ತಿತ್ತ? ನಿಮಗೆ ಏನು ಅನಿಸ್ತದ? ಕಾಮೆಂಟ್ ಮಾಡಿ.